ಸ್ವಾತಂತ್ರ್ಯ ಪೂರ್ವದಲ್ಲಿ ಇರುವಂತದ್ದು, ಆದ್ರೆ ಯಾರು ಭಾಗಿಯಾಗಿಲ್ಲ, ಜೀವ ಕೊಟ್ಟಿಲ್ಲ ಅಂತ ಹೇಳಿ. ಹಂಗಾಗಿ ನಿಮ್ ಮನೆ ಹಾಳಾಗ ಅಂತ ಹೇಳ್ತಾರೆ. ಅಷ್ಟು ಕಾಂಗ್ರೆಸ್ ಅವ್ರ ಮನೆ ಹಾಳಾಗ್ಬೇಕು. ಯಾಕಂದ್ರೆ ಈ ಭಯೋತ್ಪಾದಕರ ದಾಳಿ ಶುರುವಾಗಿದ್ದೇ ಇವರಿಂದ, ಈ ಮನೆ ಆಳ್ರಿಂದಾನೆ, ಕಾಂಗ್ರೆಸ್ ಮನೆ ಆಳ್ರಿಂದಾನೆ. ಈ ಕಾಶ್ಮೀರದಲ್ಲಿ, ಜಮ್ಮು ಕಾಶ್ಮೀರದಲ್ಲಿ ನಿರಂತರವಾಗಿ ಗ್ರಾನೈಟ್, ಗುಂಡು, ಮಿಸೈಲ್ಸ್ ಎಲ್ಲ ಬಂದ್ಬಿಟ್ಟಿದ್ವು. ಈಗ ಯಾಕೆ ಸದ್ದಿಲ್ದಿರ ಕೂತಿದ್ದಾರೆ? ವಿಧಾನಸೌಧದಲ್ಲಿ ಕರ್ಕೊಂಬಂದ್ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕರ್ಕೊಂಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂರಿಸ್ತಂದು ರಾಜ್ಯಸಭಾ ಸದಸ್ಯ ಅವರೇ ಲೆಟರ್ ಕೊಟ್ಟಿದ್ದಾರೆ. ಯಾರು ಮನೆ ಆಳ್ರು? ದೇಶದ ಮನೆ ಆಳು ಮಾಡೋದು ಕಾಂಗ್ರೆಸ್ಸಿನ ಬುದ್ಧಿ. ನಾನ್ ಸಿದ್ದರಾಮಯ್ಯನವ್ರು ಕೇಳ್ತೀನಿ, ಸಿದ್ದರಾಮಯ್ಯ ಸಾಹೇಬ್ರೆ, ಸಿದ್ದರಾಮಯ್ಯನವರೇ, ನೀವೆಂದಾದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಾಗಿದ್ದೇನೋ ಇದೆಯಾ? ಸೋನಿಯಾ ಗಾಂಧಿ ಅವ್ರನ್ನ ಏನೇನ್ ಬೈದಿದ್ದೀರ ಮಾತುಗಳು ಒಂದ್ಸರಿ ರಿವೈಂಡ್ ಮಾಡ್ಕೊಳ್ಳಿ. ಏನೇನ್ ಕೆಟ್ಟ ಪದ ಕನ್ನಡ ಡಿಕ್ಷನರಿಯಲ್ಲಿ ಎಷ್ಟೆಷ್ಟು ಕೆಟ್ಟ ಪದಗಳಿದೆಯೋ ಅಷ್ಟು ಕೆಟ್ಟ ಪದಗಳನ್ನ ಸೋನಿಯಾ ಗಾಂಧಿ ಅವರಿಗೆ ಬಗ್ಗೆ ಮಾತಾಡಿದವ್ರು ನೀವು. ಕಾಂಗ್ರೆಸ್ ಬಗ್ಗೆ ಮಾತಾಡಕ್ಕೆ ನಿಮ್ ನೈತಿಕೆ ಏನಿದೆ? ಅಧಿಕಾರ ಏನಿದೆ? ನೀವು ಬೇರೆ ಕಡೆಯಿಂದ ಹೋಗಿ ಯಾರೋ ಕಟ್ಟಿದ ಹುತ್ತದಲ್ಲಿ ಸೇರ್ಕೊಂಬಿಟ್ಟಿದ್ದೀರ. ಯಾರೋ ಕಟ್ಟಿದ ಹುತ್ತ. ಪಾಪ ಕಾಂಗ್ರೆಸ್ ಅವರು ಪಾಪ ಪರಮೇಶ್ವರ್ ಇನ್ನ ಪರಮಾತ್ಮನ್ ನೋಡ್ತಾನೆ ಅವರ ಮೇಲೆ. ಪರಮೇಶ್ವರ ಯಾವಾಗಪ್ಪ ಹೊರ ಕೊಡ್ತೀಯಾ, ನಾನು ಮುಖ್ಯಮಂತ್ರಿ ಆಯ್ತೆ ಅಂತ ಮೇಲೆ ನೋಡ್ತಾವ್ರೆ. ಅವ್ರು ಕಟ್ಟಿದ ಪಾರ್ಟಿ, ಪರಮೇಶ್ವರ್ ಕಟ್ಟಿದ ಪಾರ್ಟಿ. ಅಧ್ಯಕ್ಷರಾಗಿ ಸುಮಾರು 2 ಟರ್ಮ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ನೀವು ಯಾರೋ ಕಟ್ಟಿದ ಹುತ್ತಕ್ಕೆ ಹೋಗಿ ನೀವು ಸೇರ್ಕೊಂಡು ಏನ್ ದೊಡ್ಡ ಕಾಂಗ್ರೆಸ್ ತರ ಮಾತಾಡ್ತೀರಾ? ನಿಮ್ಗೂ ಕಾರ್ಗೆಸ್ ಏನ್ ಸಂಬಂಧ? ನೀವ್ ಈಗಾಗಲೇ ಎಲ್ಲಾ ಪಾರ್ಟಿ ಆಯ್ತು, ಇಂಡಿಪೆಂಡೆಂಟ್ ಆಯ್ತು, ಸಮಾಜವಾದಿ ಪಾರ್ಟಿ ಆಯ್ತು, JDS ಆಯ್ತು, ಕಾಂಗ್ರೆಸ್ ಆಯ್ತು, ನೆಕ್ಸ್ಟ್ ಯಾವ ಪಾರ್ಟಿ ಅಂತ ನೀವು ಯೋಚನೆ ಮಾಡಿ. ನಿಮ್ಗೆ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮಾತಾಡುವಂತ ನೈತಿಕ ಅಧಿಕಾರ ಇಲ್ಲ. ಇವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಇರುವಂತದ್ದು, ಆದ್ರೆ ಯಾರು ಭಾಗಿಯಾಗಿಲ್ಲ, ಜೀವ ಕೊಟ್ಟಿಲ್ಲ ಅಂತ ಹೇಳಿ. ಹಂಗಾಗಿ ನಿಮ್ ಮನೆ ಹಾಳಾಗ ಅಂತ ಹೇಳ್ತಾರೆ. ಅಷ್ಟು ಕಾಂಗ್ರೆಸ್ ಅವ್ರ ಮನೆ ಹಾಳಾಗ್ಬೇಕು. ಯಾಕಂದ್ರೆ ಈ ಭಯೋತ್ಪಾದಕರ ದಾಳಿ ಶುರುವಾಗಿದ್ದೇ ಇವರಿಂದ, ಈ ಮನೆ ಆಳ್ರಿಂದಾನೆ, ಕಾಂಗ್ರೆಸ್ ಮನೆ ಆಳ್ರಿಂದಾನೆ. ಈ ಕಾಶ್ಮೀರದಲ್ಲಿ, ಜಮ್ಮು ಕಾಶ್ಮೀರದಲ್ಲಿ ನಿರಂತರವಾಗಿ ಗ್ರಾನೈಟ್, ಗುಂಡು, ಮಿಸೈಲ್ಸ್ ಎಲ್ಲ ಬಂದ್ಬಿಟ್ಟಿದ್ವು. ಈಗ ಯಾಕೆ ಸದ್ದಿಲ್ದಿರ ಕೂತಿದ್ದಾರೆ? ವಿಧಾನಸೌಧದಲ್ಲಿ ಕರ್ಕೊಂಬಂದ್ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕರ್ಕೊಂಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂರಿಸ್ತಂದು ರಾಜ್ಯಸಭಾ ಸದಸ್ಯ ಅವರೇ ಲೆಟರ್ ಕೊಟ್ಟಿದ್ದಾರೆ. ಯಾರು ಮನೆ ಆಳ್ರು? ದೇಶದ ಮನೆ ಆಳು ಮಾಡೋದು ಕಾಂಗ್ರೆಸ್ಸಿನ ಬುದ್ಧಿ. ನಾನ್ ಸಿದ್ದರಾಮಯ್ಯನವ್ರು ಕೇಳ್ತೀನಿ, ಸಿದ್ದರಾಮಯ್ಯ ಸಾಹೇಬ್ರೆ, ಸಿದ್ದರಾಮಯ್ಯನವರೇ, ನೀವೆಂದಾದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಾಗಿದ್ದೇನೋ ಇದೆಯಾ? ಸೋನಿಯಾ ಗಾಂಧಿ ಅವ್ರನ್ನ ಏನೇನ್ ಬೈದಿದ್ದೀರ ಮಾತುಗಳು ಒಂದ್ಸರಿ ರಿವೈಂಡ್ ಮಾಡ್ಕೊಳ್ಳಿ. ಏನೇನ್ ಕೆಟ್ಟ ಪದ ಕನ್ನಡ ಡಿಕ್ಷನರಿಯಲ್ಲಿ ಎಷ್ಟೆಷ್ಟು ಕೆಟ್ಟ ಪದಗಳಿದೆಯೋ ಅಷ್ಟು ಕೆಟ್ಟ ಪದಗಳನ್ನ ಸೋನಿಯಾ ಗಾಂಧಿ ಅವರಿಗೆ ಬಗ್ಗೆ ಮಾತಾಡಿದವ್ರು ನೀವು. ಕಾಂಗ್ರೆಸ್ ಬಗ್ಗೆ ಮಾತಾಡಕ್ಕೆ ನಿಮ್ ನೈತಿಕೆ ಏನಿದೆ? ಅಧಿಕಾರ ಏನಿದೆ? ನೀವು ಬೇರೆ ಕಡೆಯಿಂದ ಹೋಗಿ ಯಾರೋ ಕಟ್ಟಿದ ಹುತ್ತದಲ್ಲಿ ಸೇರ್ಕೊಂಬಿಟ್ಟಿದ್ದೀರ. ಯಾರೋ ಕಟ್ಟಿದ ಹುತ್ತ. ಪಾಪ ಕಾಂಗ್ರೆಸ್ ಅವರು ಪಾಪ ಪರಮೇಶ್ವರ್ ಇನ್ನ ಪರಮಾತ್ಮನ್ ನೋಡ್ತಾನೆ ಅವರ ಮೇಲೆ. ಪರಮೇಶ್ವರ ಯಾವಾಗಪ್ಪ ಹೊರ ಕೊಡ್ತೀಯಾ, ನಾನು ಮುಖ್ಯಮಂತ್ರಿ ಆಯ್ತೆ ಅಂತ ಮೇಲೆ ನೋಡ್ತಾವ್ರೆ. ಅವ್ರು ಕಟ್ಟಿದ ಪಾರ್ಟಿ, ಪರಮೇಶ್ವರ್ ಕಟ್ಟಿದ ಪಾರ್ಟಿ. ಅಧ್ಯಕ್ಷರಾಗಿ ಸುಮಾರು 2 ಟರ್ಮ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ನೀವು ಯಾರೋ ಕಟ್ಟಿದ ಹುತ್ತಕ್ಕೆ ಹೋಗಿ ನೀವು ಸೇರ್ಕೊಂಡು ಏನ್ ದೊಡ್ಡ ಕಾಂಗ್ರೆಸ್ ತರ ಮಾತಾಡ್ತೀರಾ? ನಿಮ್ಗೂ ಕಾರ್ಗೆಸ್ ಏನ್ ಸಂಬಂಧ? ನೀವ್ ಈಗಾಗಲೇ ಎಲ್ಲಾ ಪಾರ್ಟಿ ಆಯ್ತು, ಇಂಡಿಪೆಂಡೆಂಟ್ ಆಯ್ತು, ಸಮಾಜವಾದಿ ಪಾರ್ಟಿ ಆಯ್ತು, JDS ಆಯ್ತು, ಕಾಂಗ್ರೆಸ್ ಆಯ್ತು, ನೆಕ್ಸ್ಟ್ ಯಾವ ಪಾರ್ಟಿ ಅಂತ ನೀವು ಯೋಚನೆ ಮಾಡಿ. ನಿಮ್ಗೆ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮಾತಾಡುವಂತ ನೈತಿಕ ಅಧಿಕಾರ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.